ಯಾಕೆ ಒಂದು ನಿಮಿಷ ಕ್ಲಿಯರ್ ಆಗಲಿ, ಎಲ್ಲ ಆರಾಮಾಗಿ 2 ನಿಮಿಷ ಕ್ಲಿಯರ್ ಆಗಲಿ. ಸೌಂಡ್ಸು ಜಾಸ್ತಿ ಇದೆ. ಓಕೆನಾ? ಅಂತಿಮವಾಗಿ ನಮಗೆಲ್ಲರಿಗೂ ಜನ್ಮ ಕೊಟ್ಟಂತ ನಮ್ಮ ತಾಯಿಯ ಇವತ್ತಿನ ಒಂದು ನಮ್ಮೆಲ್ಲರನ್ನ ಅಗಲಿ ಹೋಗಿರ್ತಕ್ಕಂಥದ್ದೇನಿದೆ, ಮೊದಲಿಂದಲೂ ಅವರ ಒಂದು ಸರಳ ಜೀವನ, ಅತ್ಯಂತ ದೈವಭಕ್ತಿಯ ಗುಣಗಳನ್ನು ಏನು ಹೊಂದಿದ್ರು. ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ತಂದೆಯ ಒಂದು ಸಂಗಾತಿಯಾಗಿ ಸುಮಾರು 65-70 ವರ್ಷಗಳು ಅವರ ಜೊತೆಯಲ್ಲಿ ಬಾಳದಂಥವ್ರೇನಿದ್ದಾರೆ, ಬಹುಶಃ ನಮ್ಮ ತಂದೆಯವರ ಬದುಕಿಗೆ ಅವರ ಜೀವನವನ್ನೇ ತ್ಯಾಗ ಮಾಡಿದರು. ಅಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲೂ ಸಹ ಒಂದು ತಾಯಿ ಹೃದಯ ಅಂತಕ್ಕಂಥದ್ದನ್ನು ನಮಗೆ ಕಲಿಸಿದ್ರೆ ಅವರಿಂದ ನಾವು ಕಲಿತಂಥದ್ದು. ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದಂಥ ನಮ್ಮ ತಾಯಿಯು ಸಹ ಲಕ್ಷಾಂತರ ಕುಟುಂಬಗಳ ಬದುಕಿಗೆ ದಾರಿದೀಪವಾಗಿದ್ದಂಥವರು. ಕಳೆದ 1.5 ವರ್ಷದಿಂದ ಆರೋಗ್ಯದ ಸಮಸ್ಯೆಗಳು ಏನು ಪ್ರಾರಂಭ ಆಯಿತು ಅವರಿಗೆ. ಅವರು ದಿನಕ್ಕೆ 8 ರಿಂದ 10 ಗಂಟೆ ದೇವರ ಕೋಣೆಯಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದರೆ 3 ಗಂಟೆವರೆಗೂ ಒಂದು ಹನಿ ನೀರನ್ನು ಕುಡಿದೇನೆ ದೇವರ ಸ್ಮರಣೆ ಮಾಡ್ಕೊಂಡಿದ್ದಂಥವ್ರು. ನಾವು ನಮ್ಮ ಒಂದು ರಾಜಕೀಯದ ಬದುಕಿನಲ್ಲಿ ನಾವೇನಾದ್ರು ಅಲ್ಪ ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತಿದ್ರೆ ನಾವುಗಳು, ಅವರು ಕಲಿಸಿದಂಥ ಬುದ್ಧಿ ಕಳೆದ 4 ದಿನಗಳಿಂದ, 4 ದಿನ ಅಷ್ಟೇ ಅಲ್ಲ, ಕಳೆದ 1 ವರ್ಷದಿಂದ ಅವರು ಪ್ರತಿನಿತ್ಯ ಪಡ್ತಾ ಇದ್ದಂಥ ಯಾತನೆಯನ್ನು ನಾವು ನೋಡ್ತಾ ಇದ್ವಿ. ಎಷ್ಟೇ ನಾವು ಬಿಡು ಇಲ್ಲದೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು, ಎಲ್ಲೇ ಇದ್ದರೂ ಅವರ ಸ್ಮರಣೆಯಲ್ಲೇ ನಾವು ಇರ್ತಾ ಇದ್ವು. ಸಮಯ ಸಿಕ್ತಾಗಲೆಲ್ಲ ಹೋಗಿ ಮಾತನಾಡ್ಲಿಕ್ಕೆ ಹೋದರೆ, ಇಲ್ಲ ಅವರನ್ನು ಮಾತನಾಡಿಸ್ಲಿಕ್ಕೆ ಹೋದರೆ ಊಟ ಮಾಡಿದ್ದೀರಾ ಅಂತಕ್ಕಂಥದ್ದು ಒಂದೇ ಅವ್ರ ಬಾಯಿನಲ್ಲಿ ಬರ್ತಾ ಇದ್ದು. ಕಳೆದ 1 ವರ್ಷದಿಂದ ಅವ್ರನ್ನ ನೋಡ್ಲಿಕ್ಕೆ ಬರ್ತಕ್ಕಂಥವ್ರ ಬಗ್ಗೆ 4 ದಿನಗಳ ಹಿಂದೆ ಸಮಸ್ಯೆಗಳೇನು ಪ್ರಾರಂಭ ಆಯಿತು, ಅದು ಕೋವಿಡ್ನ ಪೀರಿಯಡ್ನಲ್ಲಿ 2 ಬಾರಿ ಅವರಿಗೆ ಕೋವಿಡ್ ಅಟ್ಯಾಕ್ ಆದ ನಂತರ ಅವರ ಆರೋಗ್ಯ ಕ್ಷೀಣಿಸ್ತಕ್ಕಂಥದ್ದಕ್ಕೇನು ಪ್ರಾರಂಭ ಆಯಿತು. ಆ ಲಂಗ್ ಮೇಲೆ ಆದಂಥ ಒಂದು ಸಮಸ್ಯೆಯಿಂದ, ರೆಸ್ಪಿರೇಟರಿ ಸಿಸ್ಟಮ್ನ ಸಮಸ್ಯೆಯಿಂದ ಸ್ವಲ್ಪ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ 4 ದಿನಗಳ ಹಿಂದೆ ಬಂದಂಥದ್ದೇನಿದೆ, ನಮ್ಮ ಮಣಿಪಾಲ್ ಹಾಸ್ಪಿಟ್ಲಿಗೆ ಸೇರಿಸಿ ಡಾಕ್ಟರ್ಗಳು ಉತ್ತಮವಾದ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ನಮ್ಮ ಪ್ರಯತ್ನ, ವೈದ್ಯರ ಪ್ರಯತ್ನಗಳಿಗಿಂತ ಹೆಚ್ಚಾಗಿ ಭಗವಂತ, ಅದರಲ್ಲೂ ವಿಶೇಷವಾಗಿ ರಾಜರಾಜೇಶ್ವರಿ ತಾಯಿಯ ಒಂದು ಭಕ್ತೆಯವರು ಪ್ರತಿ ಶುಕ್ರವಾರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಕಳೆದ ಒಂದು 35-40 ವರ್ಷಗಳಿಂದ ಹೋಗ್ತಾ ಇದ್ದಂಥವ್ರು ಪ್ರತಿ ಶುಕ್ರವಾರ. ಆ ತಾಯಿಯಿಂದಲೇ 1 ಬಾರಿ ಅವರಿಗೆ ಆಸಿಡ್ನ ಒಂದು ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಉಳಿದಂಥದ್ದವರು. ಅವತ್ತೇ ಅವರು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಭಗವಂತ ಉಳಿಸಿದ್ದ. ಭಗವಂತನಿಗೆ ಬಹುಶಃ ಅವರ ಬದುಕು ಈಗ ಸಾಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಅವ್ರನ್ನ ಕರ್ಕೊಂಡಿದ್ದಾನೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಇವರನ್ನು ಮನೆಗೆ ಅವರು ಏನು ನಮ್ಮನ್ನು ಅಗಲಿದ್ದಾರೆ. ಪದ್ಮನಾಭನಗರದ ಮನೆಯಲ್ಲಿ ಇವತ್ತೇನು ಕಾರ್ಯಕ್ರಮ ಅವರ ಅಂತಿಮ ಒಂದು ಕಾರ್ಯಗಳನ್ನು ಮಾಡಬೇಕು. ಆದ ನಂತರ ಅವರ ಒಂದು
ಲಕ್ಷಾಂತರ ಕುಟುಂಬದ ಸದಸ್ಯರುಗಳು ಅವರಿಂದ ಏನು ಜೀವನ ಕಂಡಿದ್ದಾರೆ. ಅವರುಗಳು ಸಹ ನೋಡ್ಲಿಕ್ಕೆ ಬರ್ತಕ್ಕಂಥವ್ರಿಗೆ ಒಂದು ಅವಕಾಶ ಕಲ್ಪಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಬಹುಶಃ ನಾಳೆ 11 ಗಂಟೆ ಮೇಲೆ ಅವರು ಜನ್ಮ ಕೊಟ್ಟಂಥ ಸ್ಥಳ ಹಾಸನ ಜಿಲ್ಲೆ, ನಮ್ಮ ತಂದೆಗೆ ಜನ್ಮ ಕೊಟ್ಟಂಥ ಸ್ಥಳ, ಅಲ್ಲಿಗೆ ಅವರನ್ನು ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೂ ತೀರ್ಮಾನ ಆಗಿದೆ. ಮನೆಗೆ ಹೋದ ನಂತರ ಮುಂದಿನ ಕಾರ್ಯಗಳು ಏನು ಅಂತಕ್ಕಂಥದ್ದು ತೀರ್ಮಾನಗಳನ್ನು ಎಲ್ಲ ಸೇರಿ ಮಾಡಬೇಕು ಅಂತ ಇದ್ದೇವೆ. ಅದ್ರ ಜೊತೆಗೆ ಎಲ್ಲರ ಅಭಿಪ್ರಾಯ ಹೊಂದಿದೆ. ಅವರ ಹುಟ್ಟಿರ್ತಕ್ಕಂಥ ಹುಟ್ಟೂರಿನಲ್ಲೇ ಕಾರ್ಯಕ್ರಮ, ಇದು ಅಂತಿಮ ಸಂಸ್ಕಾರಗಳಾಗಬೇಕು ಅಂತಕ್ಕಂಥದ್ದು ಒಂದು ಭಾಗ ತೀರ್ಮಾನ ಇದೆ. ಬಹುಶಃ ಮನೆಯಲ್ಲಿ ಎಲ್ಲರ ತೀರ್ಮಾನ ಚರ್ಚೆ ಮಾಡಿದ ನಂತರ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಮಾವಿನಕೆರೆ, ಒಂದು ಪವಿತ್ರವಾದಂಥ ದೇವಸ್ಥಾನದ ಅಡಿಯಲ್ಲಿ ಒಂದು ಸನ್ನಿಧಾನದಲ್ಲಿ ಅಂತಿಮವಾದಂಥ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಒಂದು ಚರ್ಚೆ ಇದೆ. ಆ ಒಂದು ನಿಟ್ಟಿನಲ್ಲಿ ಮನೆಗೆ ಹೋದ ನಂತರ ತೀರ್ಮಾನ ಮಾಡ್ತೀವಿ. ಸಾರ್ವಜನಿಕ ಅವರನ್ನು ಅಂತಿಮ ದರ್ಶನ ಪಡೀತಕ್ಕಂಥದ್ದಕ್ಕೆ ಪದ್ಮನಾಭನಗರದ ಮನೆಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಸ್ವಲ್ಪ ಜನ ಜಾಸ್ತಿ ಆದರೆ ಪದ್ಮನಾಭನಗರದಲ್ಲೇ ಮೈದಾನ ಇದೆ, ಅಲ್ಲಿ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಬಟ್ ಅವರು 11 ಗಂಟೆ ಮೇಲೆ ನಾಳೆ ಹಾಸನ ಜಿಲ್ಲೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅಂತಿಮ ನಿರ್ಣಯ ಮಾಡ್ತೀವಿ. ಅಂತ್ಯಕ್ರಿಯೆ 2-3 ಸ್ಥಳದ ಬಗ್ಗೆ ಸ್ವಲ್ಪ ಚರ್ಚೆಗಳಿದೆ. ಅಂತಿಮವಾಗಿ ನಾವು 4 ಜನ ನಮಗೇನು ಜನ್ಮ ಕೊಟ್ಟಿದ್ದಾರೆ, ನನ್ನ ತಾಯಿ, 2 ತಂಗಿಯರಿದ್ದಾರೆ, ಅವರೆಲ್ಲರ ಜೊತೆ ಕೂತು ಚರ್ಚೆ ಮಾಡಿ ಬಹುಶಃ ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯ, ಅವರನ್ನು ಬೆಳೆಸಿದಂಥದ್ದು ಯಾವೊಂದು ಹರದನಹಳ್ಳಿ ಗ್ರಾಮದಲ್ಲಿ ಹುಟ್ಟಿದ್ರು, ಅಲ್ಲೇ ಅವರ ಅಂತಿಮ ಅಂತ ನಮ್ಮ ತಾಯಿ ಹುಟ್ಟಿದ್ದು ಪಕ್ಕದ ಮುತ್ತಿಗೆರಹಳ್ಳಿ ಅಂತ ಹೇಳಿ, ಅವರು ಪಾಠ ಕಲಿತಿದ್ದು, ಶಾಲೆಗಳಿಗೆ ಹೋಗಿದ್ದು ಹಳೆಕೋಟೆ ಅಂತಕ್ಕಂಥ ಮಾವಿನಕೆರೆಯ ರಂಗನಾಥ ಸ್ವಾಮಿ ದೇವಸ್ಥಾನ ಏನಿದೆ ಆ ತಪ್ಪಲಿನಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಆ ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲೇ ಆ ರಂಗನಾಥ ಸ್ವಾಮಿಯ ಅವರು ಏನು ನಂಬಿಕೆ ಇಟ್ಕೊಂಡಿದ್ರು, ನಮ್ಮ ತಂದೆ ನಮ್ಮ ತಾಯಿ ಇಬ್ಬರು, ಆ ದೇವರ ಸನ್ನಿಧಾನದಲ್ಲೇ ಮತ್ತು ನಮ್ಮ ಹುಟ್ಟೂರು ಶಿವನ ದೇವಸ್ಥಾನ ಏನಿದೆ ಆ ಶಿವನನ್ನು ನಂಬಿ ಬಂದಂಥವ್ರು, ಆ ಒಂದು ಪರಿಸರದಲ್ಲೇ ಆ ಒಂದು ಎಲ್ಲ ರೀತಿಯ ಅಂತ್ಯಕ್ರಿಯೆ ಕಾರ್ಯಗಳಾಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಚರ್ಚೆ ಇದೆ. ಎಲ್ಲ ರೀತಿಯ ಚರ್ಚೆ ಮಾಡಿ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ತೀರ್ಮಾನಕ್ಕೆ ಬರ್ತದೆ. ಸೋಮವಾರ ಅಂತ್ಯಕ್ರಿಯೆಯನ್ನು ಸೋಮವಾರ ಇಟ್ಕೊಂಡಿದ್ದೇವೆ. ಸೋಮವಾರ ಸಮಯ ಇನ್ನೂ ನಿಗದಿ ಆಗಿಲ್ಲ. ಆದರೆ ಹಾಸನಕ್ಕೆ ಹೋದ ನಂತರ ಬಹುಶಃ ಹಾಸನದ ಜನತೆ ಅವ್ರ ಬಗ್ಗೆ ಅಭಿಮಾನ ಇಟ್ಟಿರ್ತಕ್ಕಂಥವ್ರು ಸಂಬಂಧಿಕರು ಜಾಸ್ತಿ ಇದ್ದಾರೆ. ಅವರೆಲ್ಲರಿಗೂ ಅಲ್ಲೂ ಸಹ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಬೇಕು. ಅದೆಲ್ಲ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿ ತೀರ್ಮಾನ ಸೋಮವಾರ ಎಷ್ಟು ಗಂಟೆಗೆ ತೀರ್ಮಾನ ಮಾಡ್ತೀವಿ. ಥ್ಯಾಂಕ್ ಯು. ಎರಡು ಬಾರಿ ಅವರಿಗೆ ಕೋವಿಡ್ ಅಟ್ಯಾಕ್ ಆದ ನಂತರ ಅವರ ಆರೋಗ್ಯ ಕ್ಷೀಣಿಸ್ತಕ್ಕಂಥದ್ದಕ್ಕೇನು ಪ್ರಾರಂಭ ಆಯಿತು. ಆ ಲಂಗ್ ಮೇಲೆ ಆದಂಥ ಒಂದು ಸಮಸ್ಯೆಯಿಂದ ಅದನ್ನೇ ತ್ಯಾಗ ಮಾಡಿದರು. ಅಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲೂ ಸಹ ಒಂದು ತಾಯಿ ಹೃದಯ ಅಂತಕ್ಕಂಥದ್ದನ್ನು ನಮಗೆ ಕಲಿಸಿದ್ರೆ ಅವರಿಂದ ನಾವು ಕಲ್ತಂಥದ್ದು. ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದಂಥ ನಮ್ಮ ತಾಯಿಯು ಸಹ ಲಕ್ಷಾಂತರ ಕುಟುಂಬಗಳ ಬದುಕಿಗೆ ದಾರಿದೀಪವಾಗಿದ್ದಂಥವರು. ಕಳೆದ 1.5 ವರ್ಷದಿಂದ ಆರೋಗ್ಯದ ಸಮಸ್ಯೆಗಳು ಏನು ಪ್ರಾರಂಭ ಆಯಿತು ಅವರಿಗೆ, ಅವರು ದಿನಕ್ಕೆ 8 ರಿಂದ 10 ಗಂಟೆ ದೇವರ ಕೋಣೆಯಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದರೆ. ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ಚೆನ್ನಮ್ಮ ಅವರ ಮಗ ದೇವೇಗೌಡರು, ಚೆನ್ನಮ್ಮ ಅವರ ಮಗ. ಚೆನ್ನಮ್ಮ ಅವರು ಎಂಥ ದೈವಭಕ್ತರಾಗಿದ್ದರು, ಯಾವ ಥರ ಜೀವನ ಸಾಗಿಸಿದ್ರು, ಏನೆಲ್ಲ ನಮಗೆ ಹೇಳಿಕೊಟ್ರು. ಅವರ ಜೀವನ, ಅವರ ದೈವಭಕ್ತಿ, ಅವರ ಸರಳ ಬದುಕು. ಚೆನ್ನಮ್ಮ ಅವ್ರ ಬಗ್ಗೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದ ಮಾತು ನಿಜ. ಅವ್ರ ಮನೆಗಳಿಗೆ ನಾವು ಸಹಜವಾಗಿ ರಿಪೋರ್ಟಿಂಗೋ ಇಂಟರ್ವ್ಯೂಗಳಿಗೋ ಹೋದಾಗ ಎದುರಾಗ್ತಾಯಿದ್ರು ಚೆನ್ನಮ್ಮನವರು. ಏನಪ್ಪ ಬಂದೇನಪ್ಪ, ಊಟ ಮಾಡಿದೇನಪ್ಪ ನೀನು, ಏನು ತಿಂತೀಯಪ್ಪ, ಕಾಫಿ ಕುಡಿತೀನಪ್ಪ ನೀನು. ಇದು ನನ್ನೊಬ್ಬನಿಗಾದ ಅನುಭವ ಅಲ್ಲ. ಇವು ಯಾವುದೇ ವರದಿಗಾರನ ಕೇಳಿದ್ರು ಕೂಡ ದೇವೇಗೌಡರ ಮನೆಗೆ ಹೋದರೆ ಚೆನ್ನಮ್ಮನವ್ರು ಎದುರುಗೊಂಡರೆ ಮೊಟ್ಟ ಮೊದಲ ಮಾತು ಊಟ ಮಾಡಿದೇನಪ್ಪ ನೀನು,
ಊಟ ಮಾಡಪ್ಪ, ಒಂಚೂರು ಊಟ ಮಾಡಿಬಿಡಪ್ಪ, ನೀನು ಕಾಫಿ ಕುಡಿತೇನಪ್ಪ, ಈ ಮಾತು ಅವರು ಮಾತಾಡ್ತಾ ಇದ್ದರು. ಮಾಜಿ ಪ್ರಧಾನಿಗಳ ಪತ್ನಿ ಆದ ಮೇಲೂ ಇದೇ ಮಾತೆ. ಇವರು ಪ್ರಧಾನಿಗಳಾಗಲಿಕ್ಕಿಂತ ಮುಂಚೆ ದೇವೇಗೌಡರ ಮನೆಗೆ ಯಾರಾದರೂ ಹೋದರೂ ಚೆನ್ನಮ್ಮ ಅವ್ರದ್ದು ಇದೇ ಮಾತೆ. ಒಬ್ಬ ಮಹಿಳೆ ತೀರಾ ಪ್ರೈವೇಟಾಗಿ, ಪರ್ಸ್ನಲ್ಲಾಗಿ ಹೇಗೆ ಬದುಕಬಹುದು? ಒಂದು ದೊಡ್ಡ ಪವರ್ ಸೆಂಟರ್ ಮನೆಯಲ್ಲಿ, ರಾಜ್ಯದ ಮಟ್ಟಿಗೆ ದೊಡ್ಡ ಪವರ್ ಸೆಂಟರ್ ಮನೆ ದೇವೇಗೌಡರ ಮನೆ. ಸರ್ಕಾರ ಯಾವುದಾದ್ರೂ ಇರಲಿ, ನಾವಿಲ್ಲದೆ ಸರ್ಕಾರ ಆಗಲ್ಲ ಅಂಥೇಳಿ ಅನೇಕ ವರ್ಷಗಳ ಕಾಲ JDS ಪಕ್ಷ ನಿರೂಪಿಸಿದೆ. ಇದರ ಹೊರತಾಗಿ ಚೆನ್ನಮ್ಮ ಅವರಲ್ಲಿ ನಿಮಗೆ ದೈವಭಕ್ತಿ ಕಾಣಿಸಬಹುದು. ಹಳ್ಳಿ ಕಡೆ ಬಾವಣಿಸೋದು ಅಂತ ಕರೀತಾರೆ, ಒಂದು ವರ್ಡ್ ಬಳಸ್ತಾರೆ. ಯಾರಾದರೂ ಮನೆಗೆ ಹೋದರೆ ಹೇಗೆ ಉಪಚರಿಸ್ತಾರೆ ಅಂತ ಅದರದ್ದು ಅರ್ಥ. ಹಳ್ಳಿ ಭಾಷೆಯಲ್ಲಿ ಚೆನ್ನಾಗಿ ಬಾವಣಿಸ್ತಾರಪ್ಪ, ಆ ಹೆಂಗಸು ದೇವರಪ್ಪ ಹೆಂಗಸು. ಈ ಮಾತಿದೆಯಲ್ಲ, ಇದು ಚೆನ್ನಮ್ಮನವರಿಗೆ ಅನ್ವರ್ಥ. ಇದು ಉತ್ಪ್ರೇಕ್ಷೆಯಲ್ಲ. ಈಗ ತೀರ್ಕೊಂಡಿದ್ದಾರೆ ಅಂಥೇಳಿ ಅವ್ರ ಬಗ್ಗೆ ಸುಮ್ಮನೆ ಹೊಗಳಬೇಕು ಅಂತಲ್ಲ. ಯಾರೆಲ್ಲ ಕಾರ್ಯಕರ್ತರು, ಯಾವೆಲ್ಲ ಜನ ದೇವೇಗೌಡರ ಮನೆಗೆ ಯಾವಾಗಾದರೂ ಭೇಟಿಗೆ ಹೋಗಿದ್ದರೆ ಚೆನ್ನಮ್ಮನವರ ಈ ಮಾತುಗಳು ನಿಮ್ಮ ಕಿವಿಗೆ ಬೀಳದೆ ನೀವು ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ. ದೇವೇಗೌಡರ ಸಂದರ್ಶನಕ್ಕೆ ಅಂಥೇಳಿ ನಾನೊಂದು ಇಡೀ ದಿನ ಅವ್ರ ಮನೆಯಲ್ಲೇ ಇದ್ದೆ. ದೇವೇಗೌಡರ ದಿನಚರಿ, ಯೋಗ, ಅವರ ರಾಜಕೀಯ ಬದುಕು, ಜೀವನ, ಅವರ ಆಹಾರ ಕ್ರಮ ಎಲ್ಲವುಗಳ ಬಗ್ಗೆ ಒಂದು 10 ವರ್ಷಗಳ ಹಿಂದೆ ನಾನು ಸಂದರ್ಶನ ಮಾಡಿದ್ದೆ ದೇವೇಗೌಡರದ್ದು. ಆ ಸಂದರ್ಭದಲ್ಲಿ ಚೆನ್ನಮ್ಮನವರು ಇದ್ದರು. ಅವ್ರು ಎಷ್ಟು ಸರಳವಾಗಿ ಅಂತ ಹೇಳಿದ್ರೆ, ನಾನು ಮಾಜಿ ಪ್ರಧಾನಿಯ ಪತ್ನಿ, ನಾನು ಏನು ಬೇಕಾದರೂ ಮಾಡಬಲ್ಲೆ,